ಅಪ್ಪ ಮಗಳದು ಸಾನೆ ಆಗ್ಬಿಟ್ಟೈತೆ ಕಣ್ರಲ್ಲ. ಇಬ್ರು ಕೊಬ್ಬಿದ ಕುರಿಗಳಾಗ್ಬಿಟ್ಟವ್ರೆ. ಹೆಂಗಾರ ಮಾಡಿ ಕೊಬ್ಬನ ಇಳಿಸ್ಲೇಬೇಕು. ಯಾರ್ದಣ್ಣ? ಇನ್ಯಾರ್ಲ ಪುಟ್ಟಕ್ಕನ ಮೆಸಲಿರೋ ಅಪ್ಪ ಮಗಳದು. ಅವ್ರದ? ಅಪ್ಪ ನೋಡಿದ್ರೆ ಕಲಿ ಅಂಗಿ ಇಕ್ಕೊಂಡು ನಂಗೇನು ಗೊತ್ತಿಲ್ಲ ಅಂತ ನಾಟಕ ಆಡ್ತಾವನೆ. ಇನ್ನು ಮಗಳು ಕಂಠ ಬದಲಾಯಿಸ್ಕೊಂಡು ನಮ್ಮವ್ರು ಸತ್ತಿರೋ ವಿಷಯನ ಅಬ್ಬಂತವೇ ಹೇಳೋಳೆ. ಅವ್ರಿಬ್ರು ಸುಮ್ಕೆ ಬಿಡ್ಬಾರ್ದು ಕಲ. ಅಣ್ಣ ಸುಮ್ಕೆ ಬಿಡಬಾರ್ದು ಅಂದ್ರೆ ಮತ್ತೆ ಇನ್ನೇನಣ್ಣ ಮಾಡೋದು? ಅಪ್ಪ ಮಗಳು ಒಂದು ಜಾಗಕ್ಕೆ ಎತ್ತಾಕೊಂಬಂದು ಕೈ ಕಾಲು ತಿವುಚಿದ್ರೆ ಎಲ್ಲ ಸತ್ಯನೂ ಆಚೆ ಬರ್ತದೆ. ಅಣ್ಣ ಹೆಣ್ಣು ಹುಡುಗಿನ ಎತ್ತಾಕೊಂಡು ಬಂದ್ರೆ ತೆಪ್ಪಾಗೋಯ್ತದೆ. ಕಾನೂನು ಹೆಣ್ಮಕ್ಳ ಪರನೇ ಹೆಚ್ಚಿರೋದು. ಹೌದಣ್ಣ, ಬಟ್ ಏನ್ ಹೇಳಿದಾರೆ ಹೇಳಿ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ. ಅವ್ಳ ವಿಷಯಕ್ಕೆ ಹೋದ್ರೆ ನಾವು ವೀಕ್ ಆಗ್ತೀವಿ. ಬೇಡಣ್ಣ. ನೋಡ್ರಲ್ಲ, ನಾನು ಕಲಿ ಸಿಂಗಾರಮ್ಮನ ಮುಗಿಸಿಲ್ಲ ಅಂದರೆ ಅವಂಗೆ ಮುಖ ತೋರ್ಸಕ್ಕೆ ಹಾಕಿಲ್ಲ. ನಾನು ಅನ್ಕೊಂಡಿರೋದೆಲ್ಲ ಆಗಬೇಕು ಅಂದರೆ ಅಪ್ಪ ಮಗಳಿಗೆ ಬೆಂಡೆತ್ತಲೇಬೇಕು. ನಿನ್ನ ಶಪಥ ಫಲಿಸ್ಬೇಕು ಅಂದ್ರೆ ಏನು ಮಾಡಬೇಕು ಹೇಳೋಣ, ಮಾಡುಮ. ಹೆಣ್ಮಕ್ಳು ಎತ್ತಾಕೊಂಬಂದ್ರೆ ತೆಪ್ಪಾಯ್ತದೆ. ಅದೇ ಅವ್ರ ಅಪ್ಪನ ಎತ್ತಾಕೊಂಬಂದ್ರೆ ತೆಪ್ಪ ಹಾಕಿಲ್ಲ ಕಲ. ಅಣ್ಣ ಏನಣ್ಣ ನಿನ್ನ ಮಾತಿನ ಅರ್ಥ? ಅಪ್ಪನಿಗೆ ಮಗಳು ಬಿಟ್ಟಿರೋಕೆ ಹಾಕಿಲ್ಲ, ಮಗಳಿಗೆ ಅಪ್ಪನ ಬಿಟ್ಟಿರೋಕೆ ಹಾಕಿಲ್ಲ. ಅವರಿಬ್ರು ಎಂಥ ಅಂಟುಂಟೆಗಳಂತ ನಾನು ಸಾನೇ ಸರಿ ಗಮನಿಸಿವ್ನಿ. ಅಪ್ಪನ ಎತ್ತಾಕೊಂಬಂದು ಹಿಂಸೆ ಕೊಟ್ರೆ ಮಗಳು ತಾನಾಗಿ ತಾನೇ ದಾರಿಗೆ ಬರ್ತಾಳೆ. ಒಳ್ಳೆ ಉಪಾಯ ಕಣ. ನಾವಿಲ್ಲಿ ಅಪ್ಪಂಗೆ ರಿಪೇರಿ ಮಾಡಿದ್ರೆ ಮಗಳಲ್ಲಿ ಕಲಿಬಿಲ ತೋರಿಸ್ತಾಳೆ. ಅಲ್ಲಣ್ಣ, ಒಂದು ವೇಳೆ ಆ ಅಪ್ಪ ಮಗಳಿಗೆ ನಿಜವಾಗ್ಲೂ ಕಲಿ ಇರೋ ಜಾಗ ತಿಳಿದೇ ಹೋದ್ರೆ? ಹೈ ಸುಮ್ಕಿರ್ಲ. ಗೊತ್ತಿಲ್ಲ ಅಂದಿದ್ರೆ ಕಲಿ ಹಂಗೆ ಅವನ ಕೈಲಿ ಹೆಂಗಿರ್ತಾಯ್ತು. ಅವರಿಬ್ರು ದೊಡ್ಡ ಕಳ್ರೆಯ. ಆ ಅವ್ವ ಮಗ ಎಲ್ಲವ್ರಂತ ಅವ್ರಿಗೆ ಚಂದ ಗೊತ್ತೈತೆ. ಅಣ್ಣ ಈ ಹುಲಿ ಒಂದೊಂದ್ಕಿಂತ ಇಲಿ ಆಯ್ತಾನೆ. ನೀನು ಮಾಡಿರೋ ಐಡಿಯಾ ಸಂದಕ್ಕೆ ಐತೆ, ಅದೇ ಮಾಡುಮ. ಆದ್ರೂ ಅಣ್ಣ ನಂಗೆ ಯಾಕೋ ಇದು. ಏಯ್ ನೀನು ಬರಂಗಿದ್ರೆ ಬಾ, ಇಲ್ಲಾಂದ್ರೆ ಹೋಯ್ತಾರು. ಅಯ್ಯಯ್ಯೋ ಬರ್ತೇನಣ್ಣ, ನಾನು ಬೇರೆ ಎಲ್ಲಿಗೆ ಹೋಗ್ಲಿ, ಬರ್ತೇನೆ. ಹಂಗಾರೆ ಇವತ್ತು ರಾತ್ರಿಯಿಂದಾನೆ ಕೆಲಸ ಶುರುವಾಗಲಿ. ಅಪ್ಪನ ಎಳ್ಕೊಂಬಂದು ನನಗೆ ಬಿಟ್ರೆ ಮಗಳು ತಾನಾಗ್ತಾನೆ ದಾರಿ ತೋರಿಸ್ತಾಳೆ. ಲೇ ಹುಲಿ, ನೀ ಶೆಡ್ಡಿಗೆ ಹೋಗ್ಲಾ, ಅವನ್ನ ನಾವೇ ತಕೊಂಬತ್ತೀವಿ. ಸರಿ ಆಯ್ತು. ಹೊರಡ್ಲ ಬೇಗ. ಏನಿಲ್ಲ ಕಳಿ, ಏನೋ ಮಾತಾಡಬೇಕು ಅಂತ ಕರ್ಕೊಬಂದಲ್ಲ. ಬಾವು ಇಸಿ ಆಯ್ತಾ ಇರು. ಇದೇನು ಬಾಬು, ಎಣ್ಣೆ ಬಾಟ್ಲಿ ನೋಡ್ತಿದ್ದಂಗೆನೆ ನಂಗೆ ಅಳ್ತಿದ್ದೀನಿ. ನಿನ್ನ ಮುಖ ಸಪ್ಪಗಾಗೋಗದೆ. ಯಾಕೋ ಮನಸ್ಸೇ ಸರಿಗಿಲ್ಲಕ್ಕಲ್ಲ. ಎಲ್ಲ ಸರಿ ಮಾಡ್ಕೊಳಮ್ಮ ಅಂತ ನಾನು ಬಾಟ್ಲಿ ತಂದರೆ ಮನಸ್ಸೇ ಸರಿ ಇಲ್ಲ ಅಂತಿದೆಯಲ್ಲ ಬಾಬು. ಮನಸ್ಸು ಸರಿಗಿಲ್ದೇ ಇರೋವಾಗ ಯಾವ ಕೆಲಸನೂ ಮಾಡೋಕ್ಕೆ ಹೋಗ್ಬಾರ್ದಕ್ಕಲ್ಲ. ಹೌ ನಿನ್ನ ಮನಸ್ಸು ಅದೇನೋ ಸರಿ ಇಲ್ಲ ಅಂತ ಹೇಳ್ದಲ್ಲ, ಅದೇನೋ ಅಂತ ಈಗ ಹೇಳು. ಒಂದೆಲ್ಲ ಹೇಳೋ ವಿಷಯ ಅಲ್ಲಕ್ಕಲ್ಲ ಬಾಬು. ನೀನು ನನ್ನ ಮ್ಯಾಕ್ ನಂಬಿಕೆ ಇದ್ರೆ ಹೇಳು, ಇಲ್ಲಾಂದ್ರೆ ಬಿಟ್ಬಿಡು. ಯಾರಿಗೂ ಹೇಳೋಕ್ಕಿಲ್ಲ ಅಂದರೆ ಹೇಳ್ತೀವಿ. ಬಾಬು ಎಣ್ಣೆ ಮ್ಯಾಕ್ ನಿನ್ನ ಮ್ಯಾಕ್ ಕಾಣೆ ಯಾವ ನನ್ನ ಮಗನ ತಾವನೂ ಹೇಳೋಕ್ಕಿಲ್ಲ, ಹೇಳು. ಅದು ನಾನು ಸ್ನೇಹ ಸಹನ ಸೇರಿಕೊಂಡು ಕಲಿನ ಕಟ್ಟಾಕ್ಬಿಟ್ಟಿದ್ವಿ. ಅವ್ನು ಇಟ್ಕೊಂಡು ಸಿಂಗಾರಮ್ಮ ಎಲ್ಲ ಒಳ್ಳೆ ಅಂತ ಅವ್ನ ಕೆಲ ಬಾಯಿ ಬಿಡ್ಸಮ್ಮ ಅಂದ್ಕೊಂಡಿದ್ವಿ. ಅಂದರೆ ಪುಟ್ಟಮ್ಮಿ ಬೇಡ ಪೊಲೀಸ್ಗೆ ಒಪ್ಪಿಸ್ಬಿಡಿ ಅಂದ್ಬಿಟ್ರು. ಬಾಬು ಏನು ಹೇಳ್ತಿದ್ಯಾ? ಕಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ಕಲಿ ನಡೆದಿದ್ವಿ. ಅವನನ್ನು ಪೊಲೀಸವ್ರಿಗೆ ಒಪ್ಪಿಸ್ಬಿಟ್ವಲ್ಲ ಅಂತ ಮನಸ್ಸಿಗೆ ಸಾನೇ ಬೇಸರ ಆಗೈತೆ. ಬಾಬು ನೀವುಗಳೆಲ್ಲ ಸೇರ್ಕೊಂಡು ಮಾಡಿರೋ ವಿಷಯ ಏನಾದರೂ ಆ ಕಂಟಿಗೆ ಗೊತ್ತಾಯ್ತು ಅಂದರೆ ನಿಮ್ಗಳ ಕತೆ ಕಥಾಮಾಗಕ್ಕೆ ಮುಂಚೆ ಕಲಿ ಪೊಲೀಸ್ನವ್ರ ಕೈಗೆ ಸಿಕ್ಕಾಯ್ತು. ವಾ, ಆದ್ರೂ ನಿಮ್ಗಳು ಗುಂಡ್ಗೆನ್ ಮೆಚ್ಕೋಬೇಕು ಬಾಬು. ನಂದೇ ಏನೈತೈಕಲ್ಲ, ಎಲ್ಲ ಹೆಣ್ಮಕ್ಳದ್ದೇನೆ. ಎಣ್ಣೆ ಕೊಟ್ಟು ಬಾವನ್ನ ಮಾವ ಮಾಡ್ಕೊಳಮ್ಮ ಅಂತಂದ್ರೆ ಎಲ್ಲ ಹಾಳಾಗೋಯ್ತು. ಎಲ್ಲ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಬಿಡು, ನೀನು ಕುಡಿಯೋಕ್ಕಿಲ್ಲ ಅಂದಲ್ಲ, ಬಾಟ್ಲಿ ವಾಪಸ್ ಮಾಡ್ತೀನಿ. ಏ
ಸಿ ಇಲ್ಲ ಅದು ವಿಷಯ ನಿಂತಾವು ಹೇಳ್ಕೊಂಡಲ್ಲ ಮನ್ಸು ಖಾಲಿ ಆಯಿತು ಹಗುರವಾಗಾಯ್ತು. ಆ ದಿಟ್ಟವಾಗ್ಲು ಏನು ಮುಖ ನೋಡ್ತೀಯ ತೆಗಿಲ್ಲ. ನೆನ್ಸ್ಕೊಳಕ್ಕೇನು ತರಲಿಲ್ವೇ? ಅದನ್ನು ತಂದೀನಿ ಬಾಬು. ಬುದ್ಧಿವಂತ ಕಲ ನೀನು. ಇದು ಫಾರಿನ್ ಬ್ರ್ಯಾಂಡು, ನೀರು ಮಿಕ್ಸ್ ಮಾಡ್ಕೊಳ್ಳದೆ ಕುಡಿಬೋದು. ಕುಡಿ ಕುಡಿ. ಸರ್, ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬದ್ಲು ಇಲ್ಲಿಗೆ ಕರ್ಕೊಂಬಂದಿದ್ದೀರಾ? ವಿಷಯ ಇದೆ. ಅರೆಸ್ಟ್ ಮಾಡಿದ್ಮೇಲೆ ಒಂದು ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬೇಕು, ಇಲ್ಲ ಕೋರ್ಟಿಗೆ ಒಪ್ಪಿಸ್ಬೇಕು. ನೀವು ನೋಡಿದ್ರೆ ಇಲ್ಲಿ ಯಾರೂ ಇಲ್ದಾರ ಜಾಗ ಕರ್ಕೊಂಬಂದಿದ್ದೀರಾ ಅಂದರೆ ಏನರ್ಥ? ವಿಷಯ ಇದೆ ಅಂತ ಹೇಳಿಲ್ವಾ? ಅಂದರೆ ನನ್ನನ್ನು ಎನ್ಕೌಂಟ್ರ್ ಮಾಡಿ ಕರ್ಕೊಂಬಂದಿದ್ದೀರಾ? ಸರ್ ಪ್ಲೀಸ್ ಸರ್, ನಾನು ಇನ್ಮೇಲೆ ಜೈಲಿನ ತಪ್ಪಿಸ್ಕೊಳ್ಳಲ್ಲ ಸರ್. ಸರ್ ದಯವಿಟ್ಟು ನಂಗೆ ಏನು ಮಾಡಬೇಡಿ ಸರ್, ನೀವು ಹೇಳ್ದಂಗೆ ಕೇಳಿಸಿನಿ ಸರ್. ಪ್ಲೀಸ್ ಸರ್, ನಾನು ಎನ್ಕೌಂಟ್ರ್ ಮಾಡಬೇಡಿ ಸರ್. ಪ್ಲೀಸ್ ಸರ್, ಪ್ಲೀಸ್ ಸರ್. ನಿನ್ನನ್ನು ಸಾಯಿಸೋದಕ್ಕೆ ನಾನು ಬಿಡ್ಬೇಕಲ್ಲ. ರಾಜವ್ವ, ಅಲ್ಲ ಕಣ್ಲ, ಆ ಸಿಂಗ ಮಗ ಆಗಿ ಒಳ್ಳೆ ಮಂಗ್ನಂಗೆ ಆಡ್ತೀಯಲ್ಲ. ನಿನ್ನನ್ನು ಸಾಯಿಸೋದಕ್ಕ ಈ ನಕಲಿ ಪೊಲೀಸ್ನ ಬುಕ್ ಮಾಡಿ ನಾನು ನಿನ್ನ ಇಲ್ಲಿ ಕರ್ಸ್ಕೊಂಡಿದ್ದು. ಏನು ಇವರು ನಿಜವಾದ ಪೊಲೀಸ್ ಅಲ್ವಾ? ನಿನ್ನ ನನ್ನ ವೈರಿಗಳಿಂದ ಕಾಪಾಡೋಕ್ಕೆ ಈ ರಾಜಿ ಮಾಡಿದ್ದು ಪಿಲ್ಲಾನ್ ಅದು. ಸೂಪರ್ ಸೂಪರ್ ರಾಜವ್ವ, ನಿನ್ನನ್ನು ಏನು ಅನ್ಕೊಂಡಿದ್ದೆ, ಬಟ್ ಸಕ್ಕ ತಲೆ ಓಡಿಸಿದ್ಯಾ. ನಿಮ್ಮ ಅವ್ವಂತವ ನನ್ನ ತಲೆ ಕಾಪಾಡ್ಕೋಬೇಕು ಅಂದರೆ ನಾನು ನೀಟಾದರೂ ತಲೆ ಓಡಿಸ್ಬಾರ್ದೆ. ಅಮ್ಮರೇ, ನೀವು ಹೇಳ್ದಾಗೆ ಮಾಡಿದ್ದೀವಿ, ಸ್ವಲ್ಪ ಸೇರಿಸ್ಕೊಟ್ರೆ. ಬೇಯ್, ನೀವು ಡೂಪ್ಲಿಕೇಟ್ ಪೊಲೀಸ್ ಅಂತ ಅವಾಗಲೇ ಹೇಳ್ಬೇಕು ತಾನೆ, ಭಯಕ್ಕೆ ಬೇಗನೆ ಬಂದಿತ್ತು. ಸಾರಿ ಸರ್. ಸರಿ ನೀವು ಹೊರಡಿ ಇವಾಗ. ಆದರೆ ಒಂದು ವಿಷಯ, ಈ ಊರಲ್ಲಿ ಎಲ್ಲೂ ಕಾಣಿಸ್ಕೋಬಾರ್ದು, ಗೊತ್ತಾಯ್ತಾ? ತಕೊಳ್ಳಿ. ಸರಿ ಮೇಡಮ್. ಒಂದು ಕಿತ್ತ ಈ ರಾಜಿ ಯಾಮಾರಿದ್ಲು ಅಂತ ಪದೇ ಪದೇ ಯಾಮಾರಕ್ಕಿಲ್ಲ. ಒಟ್ಟಿಗೆ ಅವು ಎಲ್ಲರೂ ಲೆಕ್ಕನೂ ಚುಕ್ತಾ ಮಾಡ್ತೀನಿ. ಮೊದಲು ನಿನ್ನನ್ನು ನಿಮ್ಮ ಅವ್ವಂಗೆ ಒಪ್ಪಿಸ್ಬೇಕು. ಅಲ್ಲಿ ತನಕ ನೀನು ನನ್ನ ಮನೇಲಿರೋದು ಬೇಡ. ನಿಂಗೆ ಉಳ್ಕೊಳ್ಳೋಕ್ಕೆ ಅಂತಲೇ ಬೇರೆ ವ್ಯವಸ್ಥೆ ಮಾಡ್ತೀನಿ, ನಡಿ. ಹೌದಲ್ಲ ಬಾಬು, ನಿನ್ನ ತಾವ ಒಂದು ವಿಷಯ ಮಾತಾಡಿದೆ. ಎಣ್ಣೆ ತಂದಾಗಲೇ ನಿನಗೆಲ್ಲ ವಿಷಯ ಜಪ್ತಿ ಬರ್ತದೆ. ಅದೇನು ಹೇಳ? ಹೌದೌದು, ನಾನು ಮಾತ್ರ ಎಲ್ಲ ಗೆಪ್ತು ಇಟ್ಕೊಂಡಿರ್ತೀನಿ, ನೀನು ಮಾತ್ರ ಎಲ್ಲ ಮಾಡ್ತೀವಿ. ಹೋದ ಸಲ ಉಂಗ್ರ ಕೊಟ್ಟಿದ್ದ ಮರ್ತದ? ಮರ್ತಿಲ್ಲಕ್ಕಲ್ಲ, ನೆನಪೈತೆ. ಒಟ್ಟಾರನೆ ಬಂದು ವಾಪಸ್ ಇಸ್ಕೊಂಡಲ್ಲ. ಅದು ನೀನು ಕೊಟ್ಟಿದ್ದಲ್ಲ ಬಿಡು. ಮತ್ತೆ ಅದು ಹೋಗ್ಲಿ ಬಿಡು. ಹೌದು, ನೀನು ಎಲ್ರ ಬಗ್ಗೆನೂ ಯೋಚನೆ ಮಾಡ್ತೀಯ, ಆದ್ರೆ ನಿನ್ನ ದೊಡ್ಡ ಮಗಳು ಸಾನನ ಬಗ್ಗೆನೂ ಯೋಚನೆ ಮಾಡಲ್ಲ ಬಾಬು. ಅವಳ ಬಗ್ಗೆ ಯೋಚನೆ ಮಾಡೋಕ್ಕೆ ಏನೆಲ್ಲ ಇದ್ದಾತು? ಅವು ಮಗಳು ಒಂಟಿಯಾಗವಳೆ, ದುಡಿ ಮೇಲೆ ಜೀವನ ಕಳೀತಾವಳೆ. ಅವಳಿಗೂ ಒಂದು ಹೊಸ ಬಾಳ್ ಬೇಕು ಅಂತ ಅನ್ಸಕ್ಕಿಲ್ವ ನಿನಗೆ? ದುಡಿಮೆನೆ ತನ್ನ ಜೀವನ ತಂದ್ಕೊಂಡವಳೆ ಕಲ. ಅವಳ ಬಗ್ಗೆ ಏನು ಯೋಚನೆ ಮಾಡೋದೈತೆ? ಅವಳು ಹೆಂಗೆ ಸರಿ ಅನ್ಸುತ್ತೆ ಹಂಗೆ ಇರಲಿ. ಆದ್ರೂ ಬಾಬು, ಜೀವನದಾಗ ಒಂದು ಕಿತ್ತ ಸೋತ್ ಮ್ಯಾಕೆ ಒಂಟಿಯಾಗೇ ಜೀವನ ಮಾಡೋದು ಯಾವ ನ್ಯಾಯ ಹೇಳು? ಬಾಬು, ಸಾನಂಗೂ ಸಂಗತಿ ಬೇಕು ಕಣ್ ಬಾಬು. ಒಂದೊಂದು ಕಿತ ನನಗೂ ಹಂಗೆ ಅನಿಸ್ತೈತೆ.
ಆದರೆ ಏನು ಮಾಡೋಕ್ಕಾಯ್ತದಕ್ಕಲ್ಲ. ಅವು ಒಂದು ಮಾತು ಕೇಳ್ತೀನಿ, ತಪ್ಪು ತಿಳ್ಕೊಬಾರ್ದು. ನನ್ನ ಬಗ್ಗೆ ನಿಂಗೆ ಏನು ಅನಿಸ್ತದೆ? ಅನ್ಸೋಕ್ಕೆ ಏನಿದಲ್ಲ, ಚೆಂಡಾಲನ್ ಥರ ಇದ್ದ, ಚೆಂಡು ಒಂಥರ ಆಗ್ಬಿಟ್ಟಿದ್ಯಾ. ಒಳ್ಳೆ ಬೆಳವಣಿಗೆ, ಒಳ್ಳೆ ಹೃದಯನೂ ಐತೆ. ಹಾಗಿದ್ರೆ ನಿನಗೆ ಪಾಮೈದ ಆಗಿರೋನು ಅಳಿ ಆಗ್ಬೋದಲ್ವೇ? ಎಲ್ಲ ನಿನ್ನ ಮಾತಿನ ಅರ್ಥ? ಅದೇ ಬಾಬು, ಸಾರನ್ನ ನಾನು ಮದುವೆ ಆಗಮ್ಮ ಅಂದ್ಕೊಂಡಿದ್ದೀನಿ. ನಮ್ಮ ಅವನಣೆ ಅವಳನ್ನ ಚಂದ ನೋಡ್ಕೊಳ್ತೀನಿ. ಅವಳಿಗೂ ನನ್ನ ಮ್ಯಾಕೆ ಒಳ್ಳೆ ಅಭಿಪ್ರಾಯ ಐತೆ. ಯಾಕೋ ಸರಿ ಹೋಗಿಲ್ಲ, ಇದನ್ನು ಇಲ್ಲೇ ನಿಲ್ಲಿಸ್ಬಿಡೋದು. ಬಾಬು, ಎಣ್ಣೆನಾ ಇಲ್ಲ ಇಸ್ಯನಾ? ನನ್ನ ಮಾತಿನ ಅಭಿಪ್ರಾಯನ ಅರ್ಥ ಮಾಡ್ಕೊಳ್ದೇ ಇರೋಷ್ಟು ದಡ್ಡ ನೀನಲ್ಲ ಅಂತ ನಂಗೆ ಚೆನ್ನಾಗುತ್ತು. ನೋಡ್ಕೊಳ್ಳಿ, ನಿನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಐತೆ ಅಂದ ತಕ್ಷಣ ಅದನ್ನು ಸಲಿಗೆ ಮಾಡ್ಕೊಳಕ್ಕೆ ಹೋಗಬೇಡ. ಇಷ್ಟ ಅಲ್ಲ, ಸಾನಂಗೂ ಅದೆಲ್ಲ ಇಷ್ಟ ಆಗಲ್ಲ. ಬಾಬು, ಈಗ ನಾನು ಬದಲಾಗಿವನೇ. ಇಬ್ಬರು ಕೂಡ ಒಂದೇ ಮೆಸ್ನಾಗೆ ಕೆಲಸ ಮಾಡ್ತಿದ್ವಿ. ಸಾನುಂಗೂ ಅವಳಿಗೆ ಜಡ ಈ ವಿಷಯನ ಇಲ್ಲಿಯೇ ಬಿಟ್ಬಿಡು ಅಂದೆ. ನಾನು ಹಳೆ ಗೋಪಾಲ ಆಗಿ ನೀನು ಹಳೆ ಖಾಲಿಯಾಗಿದ್ದಿದ್ರೆ ಇಲ್ಲಿ ನಡೀತಾ ಇದ್ದಿದ್ದೆ ಬೇರೆ ಇಷ್ಟು. ಬಾಬು, ನಾನು ಏನು ಹೇಳಕ್ಕೆ ಬರ್ತಾನೆ ಅಂತಂದ್ರೆ, ಬೇಡ ಬೇಡ ಅಂದರೆ ಬೇಡ. ಬಾಬು ಬಾಬು ಬಾಬು, ಈ ಎಣ್ಣೆ ಬಾಬು ಈ ವಯ್ಯ ನನಗೆ ಬಾವಿಂದ ಮಾವ ಆಯ್ತಾನೆ ಅಂತ ಅಂದ್ಕೊಂಡ್ರೆ ಮೈ ಕೊಡ್ಕೊಂಡು ಎದ್ದೋಯ್ತವನೆ. ಅಮ್ಮ, ಸತ್ಯ ಆ ಸಿಂಗಾರವನ ಕೈಯಲ್ಲಿ ಬಲಿಯಾಗದ್ ತಪ್ತು. ಇದಕ್ಕೆಲ್ಲ ಕಾರಣ ಗಂಗಾಧರಣ್ಣ. ಮೊದಲು ಅವನಿಗೆ ಫೋನ್ ಮಾಡಿ ಧನ್ಯವಾದ ಹೇಳಬೇಕು. ಮರೆ ಗಂಗಾಧರಣ್ಣ, ಇವತ್ತು ನೀನು ನನ್ನ ಪಾಲಿಂಗ್ ದ್ಯಾವ್ರಾಗ್ಬಿಟ್ಟೆ. ಅಯ್ಯೋ ಬಿಡ್ತು ಅನ್ಯ ಮರೆ, ನಿಜವಾಗ್ಲೂ ನೀವು ನನ್ನ ಭಾಗಕ್ಕೆ ದೇವರು. ಅಯ್ಯೋ ಬುಡಣ್ಣ, ನಾನು ಬರೀ ನಿಂಗೆ ದುಡ್ಡು ಕೊಟ್ಟು ನಿನ್ನ ಮಗಳನ್ನ ಬಿಡಿಸ್ದೆ ಆಟೆಯ. ಆದರೆ ನೀನು ಕಲಿರೋ ಜಾಗ ಹೇಳಿ ನನ್ನ ಪಿರಾಣನೇ ಕಾಪಾಡ್ಬಿಟ್ಟೆ. ನೆರವು ನೀಡಿದವ್ರಿಗೆ ಋಣಿಯಾಗಿರ್ಬೇಕಲ್ವಾ ಮರೆ? ನೀನು ಈ ಪಾಟಿ ಋಣಿಯಾಗಿರ್ತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ ಬಿಡು. ನೀನು ಈಗ ಮಾಡಿರೋ ಕೆಲಸದಿಂದ ನಾನು ಮಾತ್ರ ಅಲ್ಲ, ಆ ಕಲಿ ಸಿಂಗಾರವ ಯಾರು ನಿನ್ನ ಸಹಾಯ ಕಂಟ ಮರೆಯೋಕ್ಕಿಲ್ಲ. ದೊಡ್ಡ ಮಾತು ಮರೆ. ಸ್ವಂತ ಮಗಳು ಅನ್ನೋದು ನೋಡಿದೆ ನಂಗೆ ಸಹಾಯ ಮಾಡಿದ್ಯಾ. ನಿನ್ಗೆ ಯೋನ್ ಬಿರುದು ಕೊಟ್ಟರು ಕಮ್ಮಿಯೇ. ಕ್ಷಮಿಸ್ಬಿಡಿ ಅಮ್ಮರೆ, ನನ್ನ ಮಗಳೇ ಈ ಕೆಲಸ ಮಾಡಿರೋದು ಅಂತ ಗೊತ್ತಾಗೋದಕ್ಕೆ ಸ್ವಲ್ಪ ತಡ ಹಾಕೋಯ್ತು. ತಡ ಆದರೂ ತೊಂದರೆ ಆಗೋಕ್ಕಿಂತ ಮುಂಚೆನೆ ನೀನು ವಿಷಯ ತಿಳ್ಕೊಂಡು ನನ್ನ ಗಂಟ ಮುಟ್ಟಿಸ್ತೀಯಲ್ಲ, ಆಟ ಸಾಕು. ತೊಂದರೆ ಆಗಬಾರ್ದು ಅಂತಲೇ ಅಲ್ವಾ ಸಹನಾ, ಗೋಪಾಲಣ್ಣ ಇವರೆಲ್ಲರೂ ಕಲಿ ಇರೋ ಜಾಗಕ್ಕೆ ಹೋಗೋಕೆ ಮುಂಚೆ ತಿಳಿಸಿದ್ದು ನಿಮಗೆ. ನೀನು ಹೇಳಿದ್ದಕ್ಕೆ ಅಲ್ವೇ ನಕಲಿ ಪೊಲೀಸ್ನ ಅಲ್ಲಿ ಕಳಿಸಿ ನನ್ನ ಕಲಿನ ಕಾಪಾಡ್ಕೊಂಡಿದ್ದು. ಗಂಗಾಧರಣ್ಣ, ಈಗೆಯ ಅಲ್ಲಿ ಯೋನಿಯೋ ನಡೀತೋ ಅದೆಲ್ಲ ಚಾಚು ತಪ್ಪದೆ ನಂಗೆ ತಿಳಿಸ್ತಾ ಇರು. ನಂಗೆ ಬೋ ಸಹಾಯ ಆಯ್ತದೆ. ಸರಿ ಅಮ್ಮರೆ. ಸರಿ, ಮಡಗ್ಲಾ? ಹಾಂ. ಮೆಕ್ನಂಗಿದ್ದು ಈ ರಾಜಿ ಪಿಸ್ತೂಲ್ಗೆ ಗುಂಡಾಗ್ತಾವನೆ. ಇವು ನಿಟ್ಕೊಂಡು ಪುಟ್ಟಕ್ಕನ ಮನೆನೇ ಉಡಾಯಿಸ್ತೀನಿ. ಅಣ್ಣ, ಒಂದು ನಿಮಿಷ ಬನ್ನಿ ಇಲ್ಲಿ. ಯಾಕಣ್ಣ, ಏನಾಯ್ತು? ಅಣ್ಣ, ಇದು ಅಡ್ರೆಸ್ ಎಲ್ಲಿ ಬರುತ್ತಂತ ಸ್ವಲ್ಪ ಹೇಳ್ತೀರಾ? ಈ ಅಡ್ರೆಸ್ಸು
ಅಣ್ಣ ನಂಗೆ ಯಾಕೋ ಆ ಗಂಗಾಧರ್ನ ನಮ್ಗೂ ಮುಂಚೆ ಯಾರೋ ಎತ್ತಕೊಂಡು ಹೋಗೋವ್ರೆ ಅನಿಸ್ತೈತೆ. ಏನು ಹೇಳ್ತಿದ್ಯಾ? ಅಣ್ಣ ಆ ಗಾಡಿಲಿ ಹೋಗಿದ್ದು ಗಂಗಾಧರನೇ ಇರಬೇಕು. ಸರಿಯಾಗಿ ನೋಡ್ದೆನಲ್ಲ. ಲೇ ಅದ್ರಲ್ಲಿ ಇದ್ದಿದ್ದು ದಿಟ್ಟ ತಾನೆ, ದಿಟ ನೀನು ನೋಡಿದ್ದು ದಿಟ್ಟ ತಾನೆ. ದಿಟ ಮೆಸ್ಸು ಬೀಗಾಗೈತೆ ಅಂದ್ರೆ ಅವನೇ ಇರಬೇಕು. ಲೇ ಅವನ್ನ ನಾವು ಬಿಟ್ಟು ಬೇರೆ ಯಾರೆಲ್ಲ ತಗೊಂಡು ಹೋಗ್ತಾರೆ? ಅಣ್ಣ ಎತ್ತಕೊಂಡು ಹೋಗಿದ್ದು ಗಂಗಾಧರನ ಅಂದ್ರೆ ಅವನು ಅಷ್ಟೊಂದು ದೊಡ್ಡ ಮನುಷ್ಯನ. ಅಪ್ಪ ಎಲ್ಲೋ ಕಾಣ್ತಾನೆ ಇಲ್ವಲ್ಲ. ಏಯ್ ಬಂದ್ರ ಸಾಹೇಬರು ಅವ್ರು ಇಷ್ಟೊತ್ತಲ್ಲಿ ಇಲ್ಲೇನು ಮಾಡ್ತಾ ಇದ್ದಾರೆ? ಇಷ್ಟೊತ್ತಲ್ಲಿ ಕಂಠಿ ಸಾಹೇಬರು ಯಾಕೆ ಬಂದಿದ್ರು? ಅಪ್ಪ ಎಲ್ಲೋದ್ರು? ಈ ಗಾಡೀಲಿ ಹೋಯ್ತಾ ಇರೋನು ನಮ್ಮ ಪುಟ್ಟಕ್ಕನ ಮನೇಲಿರೋ ಗಂಗಾಧರಪ್ಪ ಅಲ್ವೇ? ಅವನ್ನ ಯಾಕೆ ಕರ್ಕೊಂಡು ಹೋಯ್ತಾವ್ರೆ? ಓ ಗೌಡ್ರು, ಏನು ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿದ್ದೀರಾ? ಮನೆಗೆ ಹೋಗೋ ದಾರಿ ಓದಾಯ್ತಿಲ್ವಾ? ದಾರಿ ಕಾಣ್ದೆ ಇರಕ್ಕೆ ನಿಂತಾರ ನಾನು ಕುಡ್ದಿದ್ದೀನಿ ಗೋಪಾಲಣ್ಣ. ನಾನು ಕುಡ್ದಿರೋದು ನಿಮಗೂ ಗೊತ್ತಾಗೋಯ್ತಾ? ಗಬ್ಬಂತ ವಾಸನೆ ಬತ್ತೈತೆ. ಓ ಹುಷಾರಾಗಿರ್ಬೇಕು. ಮೊದಲು ಬಾಯಿಗೆ ಊದ್ಗಡ್ಡಿ ಬೆಳ್ಕೋಬೇಕು. ಪುಟಮಿಗೆ ಗೊತ್ತಾರೆ ತಾನೇ ತೊಂದರೆ ಹೋಯ್ತದೆ. ನೋಡ್ರೆ ನಿಮ್ಮ ಹತ್ರ ಮಾತಾಡಿ ನನಗೆ ಮನೆ ದಾರಿ ಮಾಡ್ತಾಯಿತ್ತು. ಸ್ವಲ್ಪ ಮನೆ ಹತ್ರ ಬಿಟ್ಬಿಡ್ತೀರಾ ಪ್ಲೀಸ್? ನಿಂತೋ ಮಾತಾಡಿ ಪ್ರಯೋಜನ ಇಲ್ಲ ಗೋಪಾಲಣ್ಣ. ಬಾ ಬಿಡ್ತೀನಿ. ಬಂತು. ಥ್ಯಾಂಕ್ಸ್ ಗೌಡ್ರೆ. ಸ್ನೇಹ 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 ನಿಮ್ಮಪ್ಪನ ಯಾರೋ ಗಾಡಿನಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು ಕಣವ. ಗೌಡ್ರೆ, ಕತ್ಲಲ್ಲಿ ನಿಮಗೆ ಕಣ್ ಕಾಣಲ್ವಾ? ಗಾಡಿ ನಿಂತಿತ್ತು, ಹೋಯ್ತಾಯ್ತು ಅಂತೀರಲ್ಲ. ಗೋಪಾಲಪ್ಪ ಒಸಿ ಸುಮ್ಕೆ ಇರ್ತೀಯ ನೀನು? ಓಕೆ. ಗೋಪಾಲಪ್ಪ ಕುಡಿದ್ಬಿಟ್ಟವನೆ. ನಿಮ್ಮಪ್ಪನ ಗಾಡಿನಲ್ಲಿ ಎತ್ತಾಕೊಂಡು ಹೋಗ್ತಾ ಇದ್ದ ನಾನೇ ನನ್ನ ಕಣ್ಣಾರೆ ನೋಡ್ದೆ ಕಣವ. ಇವಾಗಿನ ಗಾಡೀಲಿ ಹೋಗಿದ್ದು ಕಂಠಿ ಸಾಹೇಬ್ರು. ಕಂಠಿ ಸಾಹೇಬ್ರು ನಮ್ಮ ಅಪ್ಪನ ಕಿಡ್ನಾಪ್ ಮಾಡಿದ್ರಾ? ಏನಾಯ್ತಿದ್ಯವ್ವ? ಹೌದು ಗೋಪಾಲಪ್ಪ,